ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇದೆಲ್ಲ ವಿಡಿಯೋಸ್ ನೋಡಿರಿ, ಪ್ರೀವಿಯಸ್ ವ್ಲಾಗ್ಸ್ ಅಂತೂ ಭಾಳಷ್ಟು ಉಳಿದ್ಬಿಟ್ಟಾವ. ಹಾಗಾಗಿ ಈಗ ಎಡಿಟ್ ಮಾಡಿ ಪಟ್ ಮುಗಿಸ್ಬಿಡ್ಬೇಕಂತ ಅಂದ್ಕೊಂಡೀನಿ. ಸ್ಟೋರೇಜ್ ಪ್ರಾಬ್ಲಮ್ನು ಫುಲ್ ಆಗಿಬಿಟ್ಟೈತೆ ನೋಡಿರಿ. ಯಾವುದು ವ್ಲಾಗ್ಸ್ನು ವಿಡಿಯೋನು ಮಾಡೋಕ್ಕಾಗತ್ತಿಲ್ಲ. ಹಾಗಾಗಿ ಯಾವ್ಯಾವ ಉಳ್ದಾವ ಎಲ್ಲ ವ್ಲಾಗ್ಸ್ನು ಹಾಕಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಹೊಸ ವ್ಲಾಗ್ಸ್ ಎಲ್ಲ ನಿಮ್ಮನ್ನು ತೊಗೊಂಬರ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅನ್ಕೋತೀನಿ ಎಲ್ಲರೂ. ಇದು ಭಾಳ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ. ಯಾವಾಗಿಂದ ವ್ಲಾಗಪ್ಪ ಅಂತಂದ್ರೆ ನಮ್ಮ ನಾದಿನಿ ಮದ್ವೆ ವ್ಲಾಗ್ ಇದು. ಆ್ಯಕ್ಚುಲಿ ನಮ್ಮ ಲಾಸ್ಟ್ ನಂಬರ್ ಮಾವ ಅವ್ರ ಮಗಳದು ಇದು ಮದ್ವೆ ವೀಡಿಯೋಸ್ ವೇದ ಅಂಥೇಳಿ ನಾನು ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಶೇರ್ ಮಾಡ್ಕೊಂಡಿದ್ದೆಲ್ಲ ಅದ್ರ ನೆಕ್ಸ್ಟ್ ಡೇದ ವ್ಲಾಗ್ ಇದು, ಒಳಕಲ್ ಪೂಜೆ ವ್ಲಾಗ್. ಸ್ಪೆಷಲಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಒಳಕಲ್ ಪೂಜೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂಥೇಳಿ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ. ಒಳಕಲ್ ಪೂಜೆನ ಅನ್ಬೋದು, ಮತ್ತು ಬಳಿ ಉಡಿಸೋ ಶಾಸ್ತ್ರನೂ ಅಂತಾರೆ ಬೇರೆ ಕಡೆ ಎಲ್ಲ. ನಮ್ಮ ಉತ್ತರ ಕರ್ನಾಟಕದ ಒಳಗೆ ಜವಾರಿ ಭಾಷೆ ಒಳಗೆ ಹೇಳ್ಬೇಕಂತಂದ್ರೆ ಒಳಕಲ್ ಪೂಜೆ ಅಂತಾರೆ. ಸೊ ಆ ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಇವಾಗ ಅದೇ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ವಿ, ಅವತ್ತಿಂದ ವ್ಲಾಗ್ ಇದು. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಅನ್ಕೋತೀನಿ. ಸೊ ನೋಡಿರಿ, ಇಲ್ಲಿ ಅವ್ರ ಮನೆ ಇದು. ಆ್ಯಕ್ಚುಲಿ ನಾ ಹಿಂದಿನ ದಿವಸ ಹೋಗಿದ್ವಿ ಎಲ್ಲರೂ ಅಲ್ಲಿ ಇರಾಕ. ನಾನು ನಮ್ಮ 3 ಜನ ನೆಗಣಿಗಳು ನೋಡಿರಿ. ಅಂದ್ರೆ ಅವ್ರ ಮಾವ, ನಮ್ಮ ಮಾವ, ಅಣ್ಣ ತಮ್ಮರು. ಸೊ ಹಾಗಾಗಿ 3 ಜನ ನೆಗಣಿಗಳು ಅಂಥೇಳಿ ಅಂತೀವಿ ನಮ್ಮ ಕಡೆ ಎಲ್ಲ. ಜ್ಯೋತಿ, ನಾನು, ಸೊನಾಲಿ 3 ಮಂದಿ ಫಿಕ್ಸ್ ಇರ್ತೀವಿ. ಎಲ್ಲ ವೀಡಿಯೋಸ್ ಒಳಗೂ ನೋಡಿರ್ತೀರಿ ಆಲ್ಮೋಸ್ಟ್. ಮೊದಲಿನ ವ್ಲಾಗ್ಸ್ ನೋಡೋರು ಸಬ್ಸ್ಕ್ರೈಬರ್ಸ್ ಎಲ್ಲರೂ. ಈಗ 3 ಜನ ಸೇರಿ ನಮ್ಮ ಅತ್ತೆಯವ್ರ ಮನೆಗೆ ಉಳ್ಕೊಂಡಿದ್ದೀವಿ ನಾವು. ಅಂದರೆ ಈಗೇನು ಮದ್ವೆ ಮನೆ ಇತ್ತಲ್ಲ, ಅವ್ರ ಮನೆಗೆ ಹಿಂದಿನ ದಿವ್ಸ ಹೋಗಿದ್ದೀವಿ ನಾವು. ಒಳಕಲ್ ಪೂಜೆ ಪ್ರಿಪ್ರೇಷನ್ ಜಲ್ದಿನೇ ಮಾಡೋದಿರ್ತೈತೆ. ಹಾಗಾಗಿ ಈಗ ಅದ ಕೂಡಲೇ ನಾವು ಡೆಕೋರೇಷನ್ ಮಾಡೋಕೆ ಶುರು ಮಾಡ್ಕೊಂಡೀವಿ ಒಳಕಲ್ ಪೂಜೆದು. ಆಲ್ಮೋಸ್ಟ್ ನಾ ಯಾವುದೇ ಮದ್ವೆ ವ್ಲಾಗ್ಸ್ ಹಾಕಿದ್ರೂ ಒಳಕಲ್ ಪೂಜೆ ವಿಡಿಯೋಸ್ ಎಲ್ಲ ಭಾಳ ಇಷ್ಟಪಡ್ತೀರಿ ನೀವು. ಡೆಕೋರೇಷನ್ ಆಗಿರ್ಬೋದು, ಆಮೇಲೆ ಡಾಲ್ಸ್ ಇಟ್ಟಿರೋದು ಆಗಿರ್ಬೋದು. ಭಾಳಷ್ಟು ಜನ ಕೇಳ್ತಿರ್ತೀರಿ ಎಲ್ಲ ಸಬ್ಸ್ಕ್ರೈಬರ್ಸ್ನು, ಎಲ್ಲಿ ತೊಗೊಂತೀರಿ ಡಾಲ್ಸ್ ಎಲ್ಲನೂ ಈ ವಿಡಿಯೋ ಒಳಗೆ ಹೇಳ್ತೀನಿ ನಿಮ್ಗೆ. ಈಗ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ ಡೆಕೋರೇಷನ್ ಸಲುವಾಗಿ. ನಮ್ಮದು ಡೆಕೋರೇಷನ್ ಸೆಕ್ಷನ್ ನೋಡಿರಿ, ನಮ್ದಂತರೂ 3 ಜನದ್ದು. ನಮ್ಮ ಅತ್ತಿಗಳು ಉಳ್ಕಿದ್ದು ದೊಡ್ಡವರೆಲ್ಲ ಅಡುಗೆ ಸೆಕ್ಷನ್ ಒಳಗೆ ಇರ್ತಾರೆ, ಅಡುಗೆ ಮನೆ ಸೆಕ್ಷನ್ ಒಳಗೆ. ನಮ್ದಂತರೂ ಡೆಕೋರೇಷನ್. ಸೊ ಯಾರದೇ ನಮ್ಮ ಮನೆ ಫಂಕ್ಷನ್ ಇದ್ದರೂ ನಾವು ಡೆಕೋರೇಷನ್ಗೆ ಕೂತಿರ್ತೀವಿ. ಉಳ್ಕಿದ್ದು ಅಡುಗೆ ಅದು ಮಾಡೋಂಗಿಲ್ಲ ಒಟ್ಟು. ಈಗ ಡೆಕೋರೇಷನ್ ಮಾಡ್ಕೊಳಕತ್ತಿದ್ವಿ. ಸೊ ಫೈನಲಿ ಈ ರೀತಿಯಾಗಿ ಡೆಕೋರೇಷನ್ ನಮ್ಮದು ಕಂಪ್ಲೀಟ್ ಆಗೈತಿ, ಒಳಕಲ್ ಪೂಜೆ ಡೆಕೋರೇಷನ್. ಆಮೇಲೆ ನಮ್ಮ ನಾದಿನಿಗಳಿಬ್ಬರು ಬಂದು ಜಾಯ್ನ್ ಆದರು. ಫಸ್ಟ್ ನಾವು ನೆಸಕ್ನಾಯದು ಮಾಡಿದ್ವಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವರು ಬಂದು ಅವರು ಜಾಯ್ನ್ ಆದರು. ನೋಡಿರಿ, ಈ ರೀತಿಯಾಗಿ ನಮ್ಮ ಒಳಕಲ್ ಪೂಜೆ ಡೆಕೋರೇಷನ್ ಆಗೈತಿ. ಫ್ಲವರ್ ಡೆಕೋರೇಷನ್ ಹೆಂಗಾಗೈತೆ ಅದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಇವು ಡಾಲ್ಸ್ ಎಲ್ಲ ನಮ್ಮ ರಿಲೇಟಿವ್ಸ್ ಅದಾರೊಬ್ಬರು, ಅವ್ರ ಕಡೆ ತೊಗೊಂಬಂದೀವಿ. ಆ್ಯಕ್ಚುಲಿ ಅವ್ರು ರೆಂಟಿಗೆ ಕೊಡ್ತಾರಂತೆ, ಬಟ್ ನಮಗೇನು ರೆಂಟಿಗೆ ಕೊಟ್ಟಿರಂಗಿಲ್ಲ ಅವರೆಲ್ಲ. ನಮ್ಮ ತಮ್ಮನ ಮದುವೆಗೂ ಅದನ್ನು ನೋಡಿರ್ಬೋದು ನೀವು. ನಮ್ಮ ತಮ್ಮನ ಮದುವೆಗೂ ಒಯ್ದಿದ್ದೆ ನಾ ಬಾಗಲಕೋಟೆ ತನಕ. ಸೊ ಅವರೇ ಕೊಟ್ಟಿದ್ರು ಪಾಪ, ನಮಗೇನು ರೆಂಟ್ ತೊಗೊಳಲ್ಲ, ಹಾಗೆ ಕೊಟ್ಟಿದ್ರು. ಬಟ್ ರೆಂಟಿಗೆ ಕೊಡ್ತಾರತ್ತವ್ರು ಎಲ್ಲರಿಗೂ ಹೇಳ್ತಾರೆ ನಮ್ಮ ರಿಲೇಟಿವ್ಸ್. ಸೊ ಫೈನಲ್ ಲುಕ್ ನೋಡಿರಿ ಡೆಕೋರೇಷನ್. ಇವೇನು ಮರ ಅಂತೂ ನೋಡಿರ್ತೀರಿ, ನಾನೇ ಮಾಡಿದ್ದವು. ನಮ್ಮ ತಮ್ಮನ ಮದ್ವೆಗೆ ಅಂತೇಳಿ ಮಾಡಿದ್ದೆವು. ಅವು ಅಂತೂ ಎಲ್ಲರ ಮದ್ವೆಗೂ ಯೂಸ್ ಆಗಕತ್ತದ. ಮನ್ಯಾಗ ಇಡೋ ಬದಲಿ ಈ ಥರ ಎಲ್ಲರ ಮದ್ವೆಗೂ ಯೂಸ್ ಆಗ್ತಾವಲ್ಲ. ಸೊ ಅದೇ ಒಂದು ಖುಷಿ ಇಡೋ ಬದಲಿ. ಸೊ ಮರ ಅದೆಲ್ಲ ನಾನೇ ರೆಡಿ ಮಾಡಿದ್ದೆವು ಮನೆಯೊಳಗೆ. ಮತ್ತು ಬ್ಲೌಸ್ ಪೀಸ್ ಅದು ಇಟ್ಟು ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ನೋಡಿರಿ ಎಲ್ಲರೂ ಸೇರಿ. ಇವು ಸ್ಟಿಕ್ಕರ್ಸ್ ಮರ ಎಲ್ಲ ನಾನೇ ಮಾಡಿದ್ದೆವು. ಮಸ್ತಾಗಿತ್ತು ಫೈನಲ್ ಡೆಕೋರೇಷನ್. ಅದಾದಮೇಲೆ ಹೊರಗಡೆ ನೋಡಿರಿ ನಾಷ್ಟಕ್ಕೆ ಅಂತೇಳಿ ಬಂದೀವಿ. ನಾಷ್ಟಕ್ಕೆ ಉಪ್ಪಿಟ್ಟದು ಇತ್ತು. ಸೊ ನಾಷ್ಟ ಮಾಡೋಕ್ಕಂತ ಬಂದಿದ್ವಿ. ಹಾಗೆ ಇಲ್ಲಿ ಹೊರಗಡೆ ರಂಗೋಲಿ ಪ್ರಿಪ್ರೇಷನ್ ನಡೆದಿತ್ತು ನೋಡಿರಿ. ನಮ್ಮ ವರ್ಷಕ್ಕೆ ಅಂತೂ ಮಸ್ತ್ ತೆಗಿತಾಳೆ ರಂಗೋಲಿ. ನಮ್ಮ ನಾದಿನಿರಿ ಇವ್ರು ವರ್ಷಕ್ಕೆ ರಂಗೋಲಿ ತೆಗಿತಿದ್ರು, ಒಳಕಲ್ದು ರಂಗೋಲಿ. ಸೊ ಈ ಥೀಮ್ ತಕ್ಕಂಗೆ, ಒಳಕಲ್ ಪೂಜೆ ತಕ್ಕಂಗೆ ರಂಗೋಲಿ ತೆಗಿಯಾಕತ್ತಿದ್ರಲ್ಲಿ. ನಾವು ಒಳಗಡೆ ಡೆಕೋರೇಷನ್ ಮಾಡ್ಕೊಳಕತ್ತಿದ್ವಿ. ಎಲ್ಲರೂ ಒಂದೊಂದು ಕೆಲಸದ ಒಳಗೆ ಬ್ಯುಸಿಯಾಗಿಬಿಟ್ಟಿದ್ರು ನೋಡ್ರಿ ಅವತ್ತಿನ ದಿನ. ಸೊ ನಿಮ್ಮ ಜೊತೆನೂ ಎಲ್ಲ ಶೇರ್ ಮಾಡ್ಕೊತೀನಿ. ಇಲ್ಲಿ ಅಡುಗೆ ಮನೆ ಒಳಗೆ ದೇವ್ರ ನೈವೇದ್ಯಕ್ಕೆ ಎಲ್ಲ ಹೋಳಿಗೆ ಅದು ಇಲ್ಲಿ ರೆಡಿ ಮಾಡ್ಕೊಳಕತ್ತಿದ್ರು. ನಮ್ಮ ಕಡೆ ಎಲ್ಲ ಊಟ ಹೊರಗಿಂದ ಹೇಳಿಬಿಟ್ಟಿರ್ತಾರೆ, ಭಟ್ರಿಗೆ ಹೇಳಿಬಿಟ್ಟಿರ್ತಾರೆ. ಬರೀ ಮನೆ ದೇವ್ರಿಗೆ ಏನೇನು ಎಡಿ ಬೇಕಲ್ಲ ಅಷ್ಟೇ ನೈವೇದ್ಯಕ್ಕೆ ಮನ್ಯಾಗ ಮಾಡ್ಕೋತಾರೆ. ಫೈನಲ್ ಡೆಕೋರೇಷನ್ ರೆಡಿ ಆಗೈತಿ, ಇನ್ನೊಂದು ಸ್ವಲ್ಪ ಉಳಿದಿತ್ತು. ಹಾಗೆ ಎಲ್ಲ ಫಿನಿಶಿಂಗ್ ಮಾಡಕತ್ತೀವಿ ನೋಡಿರಿ. ನೀವು ಹೇಳ್ರಿ ಅಷ್ಟೇ, ಕಮೆಂಟ್ ಮಾಡಿ ಹೆಂಗಾಗಿತ್ತು ಡೆಕೋರೇಷನ್ ಅಂಥೇಳಿ. ಬ್ಲ್ಯಾಕ್ ಇದ್ದಂಗಿಲ್ಲ. ವಶಿನಿ ಅಕ್ಕ ಓಡ್ನಿ ತೆಗೀರಿ ನೀವು.
ಇಲ್ಲೈತೆ ನಾಷ್ಟ ಅಲ್ಲೇ ನಮ್ಮ ಮನೆಯವ್ರದ್ದು ಒಂದು ಕ್ಲಿಪ್ ತಗೋರಿ ಪಾಪ ಹೈರಾಣಾಗಿದ್ದು ತಗೋ ನಾಷ್ಟ ಅಂತೂ ರೆಡಿ ಇತ್ತು ಉಪ್ಪಿಟ್ಟು ಚಾಸು ನಾಷ್ಟ ಮಾಡಾಕತ್ತೀವಿ ಎಲ್ಲರೂ ಬರ್ರಿ ನಾಷ್ಟ ಮಾಡೋಣ ಅವತ್ತಿನ ವಿಡಿಯೋ ಬಟ್ ಆದರೂ ಈಗ ಕೇಳಾಕತ್ತೀನಿ ನೋಡ್ರಿ ಟೈಮೇ ಸಿಗಾಕತ್ತಿಲ್ಲ ಒಟ್ಟು ವಿಡಿಯೋ ಎಡಿಟ್ ಮಾಡೋಕೆ ಏನು ಮಾಡೋದು ಹೇಳ್ರಿ ಮತ್ತು ಸ್ಟೋರೇಜ್ ಪ್ರಾಬ್ಲಮ್ಮು ಹಾಗೆ ಆಗಾಕತ್ತದ ಎಷ್ಟೇ ಪ್ಲೇಸ್ ಖಾಲಿ ಮಾಡಿದ್ರು ಅಂಥದ್ರೆ ಈಗ ಸ್ಯಾರಿ ಬಿಸ್ನೆಸ್ ಶುರು ಆಗೈತಿ ನನಗೆ ಎಷ್ಟೇ ಸ್ಟೋರೇಜ್ ಇದ್ರೂ ಸಾಕಾಗಕತ್ತಿಲ್ಲ ಸೊ ಡೈಲಿ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಆಮೇಲೆ ಮತ್ತೆ ಡಿಲೀಟ್ ಮಾಡೋದು ಸೊ ವಿಡಿಯೋ ಎಲ್ಲರೂ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ತಾರೆ ವಾಪಸ್ ಹಾಗಾಗಿ ಎಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ ನೋಡ್ರಿ ಎಲ್ಲಿ ಅಂದ್ರೆ ಹನುಮಂದೇವ್ರ ಗುಡಿಗೆ ಹೋಗಕ್ಕೆ ಹುಡುಗಿ ಕರ್ಕೊಂಡು ಆಂಜನೇಯನ ಗುಡಿಗೆ ಹೋಗಿ ಬರೋದಿರ್ತದೆ ಸೊ ಹಂಗಾಗಿ ರೆಡಿ ಆಗೀವಿ ನೋಡ್ರಿ ಇವತ್ತಿನ ಸ್ಪೆಷಲ್ ಏನಂದರೆ ಎಲ್ಲರೂ ಒಳಕರ್ ಪೂಜೆ ಐತೆ ಅಂಥೇಳಿ ಡ್ರೆಸ್ ಕೋಡ್ ಕ್ರೇಪ್ ಸಿಲ್ಕ್ ಹಾಕ್ಕೊಂಡಿದ್ದೀವಿ ಮೈಸೂರು ಸಿಲ್ಕ್ ನಾವು ಉಟ್ಕೊಂಡಿರೋದು ಅದೇ ಆ್ಯಂಡ್ ವರ್ಷ ಉಟ್ಕೊಂಡಿರೋದು ಪ್ರತಿಯೊಬ್ಬರು ಅದನ್ನೇ ಉಟ್ಕೊಂಡಾರ ಒಂದಿಷ್ಟು ಜನ ಇಲ್ಲಿ ಇದ್ದವರೆಲ್ಲನೂ ನನ್ನ ಕಡೆಯಿಂದನೇ ತೊಗೊಂಡಿದ್ದು ಸ್ಯಾರಿ ಅಂದರೆ ಐತಿಶ್ ವಸ್ತ್ರಂ ಕಡೆಯಿಂದ ಈ ಸ್ಯಾರಿಗಳು ನೋಡ್ರಿ ಸೊ ನಾನು ತರಿಸಿದ್ದೀವಿ ಸ್ಯಾರಿಗಳು ಎಲ್ಲರಿಗೆ ಮಸ್ತ್ ಕಾಣತ್ತಿತ್ತು ಇವೇನು ಕಾಫಿ ಕಲರ್ದು ಅದಾವಲ್ಲ ಮಧುಗೌಡ ಸ್ಯಾರಿ ಅಂತೂ ನಿಮ್ಗೆ ಗೊತ್ತೇ ಇರ್ತದೆ ಆಲ್ಮೋಸ್ಟ್ ಅವು ಅಂತೂ ನನ್ನ ಕಡೆ ಸಿಕ್ಕಾಪಟ್ಟೆ ಸೇಲ್ ಅದು ಸೊ ಎಲ್ಲರೂ ತೊಗೊಂಡಾರ ಕ್ರೇಪ್ ಸಿಲ್ಕ್ ಎಲ್ಲನೂ ನನ್ನ ಕಡೆಯಿಂದ ತೊಗೊಂಡಿದ್ರು ನನ್ನ ಶಾಪ್ ಒಳಗಿಂದನ ಸೊ ಮಸ್ತ್ ಕಾಣಕತ್ತಿದ್ವಿ ಎಲ್ಲರಿಗೆ ನಾ ಉಟ್ಕೊಂಡಿರೋದು ಗ್ರೀನ್ ಪಿಂಕ್ ಕಲರ್ನು ಸೊ ನಾನೇ ತರಿಸಿದ್ದು ಐತಿಶ್ ವಸ್ತ್ರಂ ಸೊ ಯಾರಿಗಾದರೂ ಸ್ಯಾರೀಸ್ ಬೇಕಂತಂದ್ರೆ ನನ್ನ ಪೇಜ್ನ ಹೋಗಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ನಿಮಗೆಲ್ಲ ಥರ ಸೀರೆನೂ ಐತಿಶ್ ವಸ್ತ್ರಂ ಪೇಜ್ ಒಳಗೆ ಸಿಗ್ತಾವೆ ಇನ್ಸ್ಟಾಗ್ರಾಮ್ ಒಳಗೆ ನೋಡಿರಿ ಮದುಮಗಳನ್ನೂ ರೆಡಿ ಆಗ್ಯಾಳ ಸೊ ಈಗ ನಾವು ಹೊಂಟೀವಿ ಹನುಮಂದೇವ್ರ ಗುಡಿಗೆ ಅಲ್ಲೇ ಮನೆ ಹಿಂದೆ ಐತಿ ಭಾಳ ದೂರ ಏನಿಲ್ಲ ಈ ಥರ ಇರ್ತೈತೆ ನೋಡ್ರಿ ನಮ್ಮ ಕಡೆ ಅಂತೂ ಮದುಮಗಳಿಗೆ ಹೋಗಿ ಕರ್ಕೊಂಡು ಅಲ್ಲಿ ಒಂದು ಪೂಜೆ ಮಾಡಬೇಕು ಮಾಡಿ ಊದಿಸ್ಕೋತ ಬಾರಿಸ್ಕೋತ ಪೇಂಟ್ ಬಾಜದವ್ರಿಗೆ ಕರ್ಕೊಂಡು ಗುಡಿ ತನಕ ಹೋಗಿ ವಾಪಸ್ ಬರ್ತೀವಿ ಅದಾದಮೇಲೆ ಮನೆ ಒಳಗೆ ಮುತ್ತೈದೆಯರಿಗೆ ಮಾಡ್ತಾರೆ ಅಂದ್ರೆ ಮುತ್ತೈದೆಯರಿಗೆ ಒಂದು 21 ಜನಕರೆ 11 ಜನಕರೆ ಈ ಥರ ಊಟಕ್ಕೆ ಹಾಕ್ತಾರೆ ಬಂದ ಕೂಡಲೇ ಅದಾದ್ಮ್ಯಾಗ ಉಳ್ಕಿದ್ದವರೆಲ್ಲ ಊಟ ಮಾಡ್ತಾರೆ ಸೊ ಈ ಥರ ಒಂದು ಶಾಸ್ತ್ರ ನಮ್ಮ ಉತ್ತರ ಕರ್ನಾಟಕದ ಕಡೆ ಐತಿ ಮತ್ತು ನೋಡ್ಬೋದು ನೀವು ಒಂದು ಶಾಲಿಗೆ 4 ಕಡೆ ಕೋಲ್ ಕಟ್ಟಿ ಹಿಡ್ದಾರ 4 ಕಡೆ ಸೊ ಈ ಥರ ಮಾಡ್ತಾರೆ ಹುಡುಗ ಆದ್ರೂ ಅಷ್ಟೇ ಹುಡುಗಿ ಆದ್ರೂ ಅಷ್ಟೇ ಇದೇ ಥರ ಮಾಡ್ತಾರೆ ಆಮೇಲೆ ವೇದಾನ್ ಜೊತೆ ನಿಂತಾರೆ ನೋಡ್ಬೋದು ನೀವು ಅಕ್ಕ ಮಾಮ ಮಾಮಿ ಆಗೋರು ನಿಂತಿರ್ತಾರಲ್ಲ ಆ್ಯಕ್ಚುಲಿ ಸೊ ಅವ್ರು ನಿಂತಾರೆ ಆರತಿ ಹಿಡ್ಕೊಂಡು ನಿಂತಾರೆ ನೋಡ್ಬೋದು ನೀವು ಅಕ್ಕ ತಂಗಿ ಆಗೋರು ನಿಂದಿರ್ತಾರೆ ಅಲ್ಲಿ काय शॉल काढून देतो तोपर्यंत चालतं ಅಲ್ಲಿ ಗಿಡಕ್ಕೆ ತಂದೆ
ಅಪ್ಪ ಅಂಚಪ್ಪ ಸೊ ನೆಕ್ಸ್ಟ್ ನೋಡ್ರಿ ಇವರೆಲ್ಲರೂ ಫುಲ್ ಮರೂನ್ ಕಲರ್ ಕಾಫಿ ಕಲರ್ ಸ್ಯಾರಿ ಉಟ್ಕೊಂಡಾರ. ಮಧುಗೌಡ ಸ್ಯಾರಿ ನನ್ನ ಕಡೆನೇ ತೊಗೊಂಡಿದ್ದು, ಮಸ್ತ್ ಕಾಣಕತ್ತಿದ್ರು ಎಲ್ಲರೂ. ಸೇಮ್ ಆಗ್ಬಿಟ್ಟಿದ್ರು ಮೂರು ಮಂದಿ. ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಇಷ್ಟೊತ್ತನ ಆಂಜನೇಯನ ಗುಡಿಗೆ ಹೋಗಿ ಬಂದ್ವಿ. ಸೊ ಅದಾಗ ನೆಕ್ಸ್ಟ್ ಈಗ ಹಂದ್ರಗಂಬ ಪೂಜೆನೂ ಮಾಡಿದ್ರು. ಮುತ್ತೆ ತನಕ ಹಾಕ್ತಾರೆ ನೋಡ್ರಿ. ಈಗ ನೆಕ್ಸ್ಟ್ ಮುತ್ತೆ ತನಕ ಹಾಕಿದ್ರೆ ಆಯಿತು. ಆಮೇಲೆ ಎಲ್ಲ ಉಳ್ಕಿದ್ದೋರದು ಊಟ ಮಾಡ್ತಾರೆ. ವಿಡಿಯೋಸ್ ಎಲ್ಲ ಇದ್ದು ಯಾಕೆ ಸುಮ್ಮನೆ ಬಿಡೋದಂತೇಳಿ ಹಾಕೀನಿ. ನಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ಶೇರ್ ಮಾಡ್ಕೋಬೇಕಂತೇಳಿ. ಇನ್ನು ಆ್ಯಕ್ಚುಲಿ ನಮ್ಮ ತಮ್ಮನ ಮದುವೆ ವೀಡಿಯೋಸ್ ಅದಾವೆ ನೋಡ್ರಿ ಇದಕ್ಕಿಂತ ಮೊದಲಿನವು. ಬಟ್ ಸ್ಟೋರೇಜ್ ಪ್ರಾಬ್ಲಮಿಂದಾಗಿ ಆ ವಿಡಿಯೋಸ್ ಹಾಕೋಕ್ಕಾಗತ್ತಿಲ್ಲ ನಂಗೆ. ಫಸ್ಟ್ ಅವೇ ಹಾಕ್ಬೇಕು ಅಂದ್ಕೊಂಡಿದ್ದೆ. ಅವು ಸ್ಟೋರೇಜ್ ಸಲುವಾಗಿ ವಿಡಿಯೋಸು ಹಾಕೋಕ್ಕಾಗತ್ತೇ ಇಲ್ಲ. ಅವು ಮೊಬೈಲ್ ಒಳಗೆ ಸ್ಟೋರೇಜ್ ಸಲುವಾಗಿ ಬರತ್ತೇ ಇಲ್ಲ. ಹಾಗಾಗಿ ಪ್ಲೇಸ್ ಇಲ್ಲ ಅಂಥೇಳಿ ಇವು ಇದ್ದಿದ್ದೆಲ್ಲ ಖಾಲಿ ಮಾಡಿ ಆಮ್ಯಾಗ ಅವು ಮದ್ವೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ ಇಲ್ಲಿ ಹಂದ್ರಗಂಬ ಪೂಜೆ ಮುಗಿಸಿದ್ರೆಲ್ಲ ಮುಗಿಸೀಗ ಅರ್ಶಿನ ಕುಂಕುಮದು ಕೊಟ್ಟು ಆಯರಿಗೆ ಮಾಡಕತ್ತಾರ. ಸೊ ಯಾರು ಹಂದ್ರಗಂಬ ಕಟ್ಟಿರ್ತಾರೆ ಆಮೇಲೆ ತೋರಣ ಕಟ್ಟಿರ್ತಾರಲ್ಲ ಅವರಿಗೆ ಆಯರಿಗೆ ಕೊಡ್ತಾರೆ ನಮ್ಮ ಕಡೆ ಎಲ್ಲ. ನೋಡ್ರಿ ಸರಿ ನೋಡಿ ಈ ಕ್ಯಾಮ್ರಾ ಐತ ಸೊ ಇಲ್ಲಿ ಒಳಗಡೆ ನೋಡ್ರಿ ನಮ್ಮ ಅತ್ತಿಯವರಿಗೆ ಆಮೇಲೆ ಮದುಮಗಳು ವೇದಾಗ ಬಂದವರೆಲ್ಲರೂ ಗಿಫ್ಟ್ ಆಮೇಲೆ ಐರಿದು ಕೊಡಕತ್ತಾರ. ಆ್ಯಕ್ಚುಲಿ ಮದ್ವೆ ಗುಲ್ಬರ್ಗ ಒಳಗಿತ್ತು. ಹಾಗಾಗಿ ಭಾಳ ಜನಕ್ಕೆ ಅಷ್ಟು ದೂರ ಬರೋಕ್ಕಾಗಂಗಿಲ್ಲತ್ತೆ. ಎಲ್ಲರೂ ಇಲ್ಲೇ ಒಳಕಲ್ ಪೂಜೆಗೆ ಬಂದು ಅಟೆಂಡ್ ಆಗಿ ಅವರಿಗೆ ಗಿಫ್ಟ್ ಅದು ಮತ್ತು ಐರಿದು ಏನೇನು ಕೊಡಬೇಕಲ್ಲ ಕೊಟ್ಟು ಹೊಂಟಾರೆ ಎಲ್ಲರೂ. ಸೊ ಮನೆ ಹತ್ರ ಫುಲ್ ಗದ್ಲಂದ್ರೆ ಗದ್ಲಿತ್ತು ನೋಡ್ರಿ. ಎಸ್ ಅದೆಲ್ಲ ಮುಗಿದ ಕೂಡಲೇ ನೋಡ್ರಿ ಇಲ್ಲಿ ಮುತ್ತೆ ತನಕ ನೀಡಾಕತ್ತದ. ಈಗ ಎಲ್ಲರೂ ಮುತ್ತೈದೆಯರು ಬಂದು ಕುಂತಾರ 21 ಜನ. ನಮ್ಮ ಲಕ್ಷ್ಮಿನೂ ಅದಾವ್ರಿ. ನಮ್ಮ ಲಕ್ಷ್ಮಿನೂ ಬಂದಿದ್ಲು ಅಡ್ವಾನ್ಸ್ 5 ದಿನ ಊರಿಗೆ. ಬಟ್ ಆಮೇಲೆ ನೆಕ್ಸ್ಟ್ ಊರಿಗೆ ಹೋಗ್ಬಿಡ್ಲಿಕ್ಕೆ ಆರಾಮ್ ತಪ್ಪಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ ನಿಮಗೆ. ಅಕ್ಕಿಗೂ ಮುತ್ತೈತನ ಇಟ್ಟಿದ್ರು. ಸೊ ಕುಂತಾಳ ನಮ್ಮ ವರ್ಷಕ್ಕೆ. ಆಮೇಲೆ ನಮ್ಮ ಅಶ್ವಿನಕ್ಕ ಇಬ್ಬರು ಹಾಕೊಂಡಿದ್ದು ಸೀರೆನೂ ನನ್ನ ಕಡೆ ತೊಗೊಂಡಿದ್ದು ನೋಡ್ರಿ. ಬ್ಲೂ ಆ್ಯಂಡ್ ಕಾಫಿ ಕಲರ್ದು ಪರ್ಪಲ್ ಕಲರ್ದು ಮಸ್ತ್ ಅದಾವ ಸೀರೆ ಎಲ್ಲ ಚಂದ ಕಾಣಿಸತ್ತಿದ್ದವ್ರಿಗೆ. ಆ್ಯಂಡ್ ನಾ ಈಗ ವೇರ್ ಮಾಡಿ ನೋಡ್ರಿ. ನಂದು ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಂದು ಕಾಂಬಿನೇಷನ್ ಮಸ್ತ್ ಇತ್ತು. ಈ ಕಡೆ ಹೊರಗಡೆ ಮದುಮಗಳು ಬೆಳಗ್ಗೆ ಪೂಜೆ ಮಾಡಕತ್ತಾಳ. ಅದಾದ್ಮೇಲೆ ಎಲ್ಲರೂ ಮುತ್ತೈದೆಯರು ಬಂದು ಮಳೆ ಉಟ್ಕೋತಾರೆ ನೋಡ್ರಿ. ಸೊ ಹಂಗಾಗಿ ಮದುಮಗಳ ಕಡೆಯಿಂದ ಪೂಜೆ ಮಾಡ್ಸಕತ್ತಿದ್ರು. ಒಂದು ಈ ಕಡೆ ನೋಡ್ರಿ. ಬಿಡ್ರಿ ಅಲ್ಲಿ ಮತ್ತೆ ನಂದು ಇದು ಆಗ್ತದೆ. ಹೋರ್ರಿ ನಡಿ ಮುಗಿತು ತಲೆ ಕೆಡ್ಸೋಬೇಡ್ರಿ. ನಿಂದ್ರಿ ಅಲ್ಲಿ ಹೊರ ನಿಂದ ಕರ್ಟನ್ ಓಡಕ್ ಮಗಲ್ಜೆ ಕರ್ಟನ್ ಓಡ ಮಾಮಿ ಓಡ ಅದನ್ನ ಓಡ ಆ ಕಡೆಯಿಂದ ಬಿಡ್ರಿ. ಇಲ್ಲ ಏ
ಬ್ಯಾಕ್ಗ್ರೌಂಡ್ ಬೇಕು ನಮಗೆ. ಸಗರಿ ತಿಂಡಿ ಮಸ್ತ್ ಮುಗಿಸಿದ ಪಾಲ್ ಇದು ಕಾಕ ಅದು ಮುಗಿಸಿದ್ರೆ ಅದು ಲವಾಲ घेणार ते बसून ते चालू करा म्हणा त्याने येतात मग काय करायचं सुंदर ಮೇಲೆ पवित्र आहे की मी उनको घेऊन जा पहिले तिथं काढून घ्यायचं जाईल पिका ನಾನೇ ಸರ್ ಇಲ್ರಿ बरोबर दार ಐತಿ ಇಲ್ರಿ अजून एक बसवणे बघा अनिल बसवलेत का बघा अनिल बसवला काय झालं काय झालं झालं काय पनीरचं भाजी
हा इथं आरती करायची वाट पाया पडाव त्यांचे पुरा ಮಾಮಿ ಸಾರು ಕೊಡೋದು ಕೊಡು ಈ ಕಡೆ ಇವು ಸ್ವಲ್ಪ ಸಚಿವಣ್ಣ ನೀರು ತಂದೆ ಜಲ್ದಿ ಕರೆಸಲ್ ಯಾರಿಗೆ ಮತ್ತೆ ಅಲ್ಲಿ ಕರಿ ಯಾರದಾರ ಲಾಸ್ಟಿಗೆ ಒಂದು ಸಂಗೀತ ಒಟ್ಟರು ಬರಲ್ಲರಿ ಅದು ಸರಿ ಬರಲ್ಲ ಅಲ್ಲಿ ಹಿಂದಿಂದ ಅಲ್ಲಿ ಆಗ ಕೈ ಬೇಡ आरती ಎಲ್ಲಿಟ್ಟಿರಕ್ಕ ಮಮ್ಮಿ ಮಮ್ಮಿ ಕುರ್ದೇಗ ಇಲ್ಲ ಏನು ಯಾರು ಇಲ್ಲಿ ಹೋಗ್ಬೇಕಿದೆ ಇವತ್ತು ನೋಡ್ರಿ ಎಲ್ಲಾರು ನೋಡ್ರಿ ಏನ್ ಮಾಡತ್ತೀರಿ ಬ್ಯಾಂಗಲ್ ಸರ್ ಮನಿ ಬಳಿ ಉಟ್ಕೊಳತ್ತಾರ ಟ್ರಾನ್ಸಿಷನ್ ನಮ್ಮ ಶೀಜು ಬಳಿ ಹಾಕೊಂಡ ನೋಡ್ರಿ ಇಲ್ಲಿ ಎಟ್ ಕ್ಯೂಟ್ ಕಾಣತ್ತಾಳ ಶೀಜು ಬಳಿ ಹಾಕೊಂಡ ನೋಡ್ರಿ ಶೀಜಾ ನೋಡಿಲಿ ಶೀಜಾ ನೋಡಿಲಿ ಇಲ್ಲಿ ನೋಡಿಗ ನೋಡ್ರಿ ಬಳಿ ಹಾಕೊಂಡಾಳಿಕಿ ದೊಡ್ಡ ಮನುಷ್ಯ ಆಗ್ಯಾಳ ಆಕಿನ ಸೈಜ್ ಇನ್ನೂ ಭಾಳ ಸಿಗ್ಲಿಲ್ಲ ಇಲ್ಲಿ ಕೈನ ಫುಲ್ ಹಾಕೋತಿದ್ಲು ಇಷ್ಟೇ ಅದಾವತ್ತು ಹಾಂ ಸೊ ಇವಾಗ ಎಲ್ಲ ಮುಗೀತು ನೋಡ್ರಿ ಊಟ ಅದು ಮುಗಿಸ್ಕೊಂಡು ಆರಾಮಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಾಯಂಕಾಲ ಮಾತಾಡ್ಕೊತ ಕೂತಿದ್ವಿ ಹಾಗೆ ಚಾನು ಮಾಡಿದ್ರು ಬಿಸಿ ಬಿಸಿ ಚಹಾ ಕುಡ್ಕೋತ ಎಲ್ಲರೂ ಮಾತುಕತೆ ಮಾಡಕತ್ತಿದ್ವಿ ಮದ್ವೆ ಮನೆ ಅಂದ್ರೆ ನೋಡ್ರಿ ಎಷ್ಟು ಚಂದ ಅನಿಸ್ತೈತಿ ಫುಲ್ ಮನೆ ಫುಲ್ಲಾಗಿರ್ತದೆ ಎಲ್ಲರದು ಮಾತು ಖುಷಿಯಿಂದ ಓಡಾಡ್ತಿರ್ತಾರೆ ಎಲ್ಲರೂ ಆಮೇಲೆ ಕೈ ತುಂಬ ಹಸಿರು ಬಳಿ ಸೀರೆ ಉಟ್ಕೊಂಡು ಮಸ್ತ್ ಕಾಣ್ತಿರ್ತೀವಿ ಎಲ್ಲರೂ ಇನ್ನು ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಮದ್ವೆ ಮುಗಿ ತನಕ ಭಾಳ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಅದಾವೆ ಫೈನಲಿ ಒಳಕಲ್ ಪೂಜೆ ಮುಗೀತು ಸೊ ಎಂಡ್ ಆಫ್ ದ ಡೇ ಈಗ ಸಾಯಂಕಾಲ ರಾತ್ರಿ ಆಯಿತು 7 ಗಂಟೆ ಆಗೈತಿ ಈಗ ಎಲ್ಲ ಡೆಕೋರೇಷನ್ ಮತ್ತೆ ತೆಗಿತೀವಿ ನೋಡ್ರಿ ತೆಗ್ಯಾಕತ್ ಕೂತೀವಿ ಇಡೋ ಮುಂದೆಲ್ಲ ಎಷ್ಟು ಚಂದ ಎನರ್ಜಿ ಇರ್ತದೆ ತೆಗಿ ಮುಂದೆ ನೋಡ್ರಿ ಮದುಮಗಳು ಒಂದು ನೋಡ್ರಿ ಫುಲ್ ಟೈರ್ಡ್ ಆಗೈತಿ ಆಕಿ ಅಂತೂ ಫ್ಲವರ್ಸ್ ನೋಡ್ರಿ ಫುಲ್ ಎಲ್ಲ ಒಣಗಿಬಿಟ್ಟವ ತೆಗಿತೀವಿ ರೀ ಸದ್ ಹಾಕೋ ಮುಂದೆ ಎಷ್ಟು ಫ್ರೆಶ್ ಎಷ್ಟು ಚಂದ ಇದ್ದು ಮುಂಜಾನೆ ಎಲ್ಲ ಈಗೆಲ್ಲ ಬಾಡಿಬಿಟ್ಟವು ನಾವೇ ಫುಲ್ ಎಲ್ಲರೂ ಬಾಡಿಬಿಟ್ಟಿವಿ ಅಷ್ಟು ಈಗ ಇವು ಯಾವ ಲೆಕ್ಕ ಹೇಳ್ರಿ ನೋಡ್ರಿ ಈಗೆಲ್ಲ ತೆಗಿಬೇಕು ನೋಡ್ರಿ ತೆಗೆದು ಬಿಡ್ತೀವಿ ರೀ ಸದ್ದು ಅಷ್ಟು
ಇನ್ಮೇಲೆ ಕಂಟಿನ್ಯೂಸ್ ಆಗಿ ಈ ಮದುವೆ ವ್ಲಾಗ್ಸ್ ಎಲ್ಲನೂ ಪ್ರಿವಿಯಸ್ ವ್ಲಾಗ್ಸ್ ಶೇರ್ ಮಾಡ್ಕೊತೀನಿ, ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ. ಮೊದಲಿನ ಗತೆ ಎಲ್ಲ ಗ್ಯಾಪ್ ಬಿಡೋಂಗಿಲ್ಲ, ಜಲ್ದಿ ಹಾಕಿ ಮುಗಿಸ್ಬಿಡ್ತೀನಿ. ಇನ್ನು ಭಾಳಷ್ಟು ವ್ಲಾಗ್ಸ್ ಎಲ್ಲ ಉಳ್ದಾವ. ಇನ್ನು ಮುಂದೆ ಬರೋ ಕಂಟಿನ್ಯೂಸ್ ವ್ಲಾಗ್ ಎಲ್ಲನೂ ಭಾಳ ಇಂಟ್ರೆಸ್ಟಿಂಗ್ ಅದಾವ. ಒಂದಾದ್ಮೇಲೆ ಒಂದು ಅರಿಶಿನ ಮೆಹಂದಿ ಮದ್ವೆದು, ಆಮೇಲೆ ನಾ ಮದುಮಗಳ ಜೊತೆ ಊರಿಗೆ ಹೋಗಿದ್ದೆ ಗುಲ್ಬರ್ಗಕ್ಕೆ. ಸೊ ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲ ಮಸ್ತ್ ಅದಾವ. ಎಲ್ಲರೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಿ ನೀವು. ಹಾಗಾಗಿ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿರಿ, ಲೈಕ್ ಮಾಡಿರಿ. ಇಷ್ಟು ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ. ಇಷ್ಟ ಆಯ್ತು ಇವತ್ತಿನ ದಿನ. ಸೊ ನೈಟ್ ಅಂತೂ ಮಳೆ ಬಂದಿತ್ತು ಅವತ್ತಿನ ದಿನ, ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಫುಲ್ ಡೇ. ಸೊ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ. ಥ್ಯಾಂಕ್ ಯು, ಬಾಯ್ ಬಾಯ್.